ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಟಿವಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಬಸ್ಗಳು ಅಪಾಯಕಾರಿಯಾಗಿ ಚಲಿಸುತ್ತಿದ್ದಾರೆ. ಹುಕ್ಕೇರಿ ಟು ಗೋಕಾಕ ಹೆದ್ದಾರಿಗಳಲ್ಲಿ ವೇಗ ನಿಯಂತ್ರಣಕ್ಕಾಗಿ ಘಟಪ್ರಭಾ ಸೇವಾದಳ ಹತ್ತಿರ ಅಳವಡಿಸಲಾಗಿರುವ 3 ಸಾಲುಗಳ ಸ್ಪೀಡ್ ಬ್ರೇಕರ್ ಇದ್ರೂ ಸಹ ಅತಿ ವೇಗದಲ್ಲಿ ಕೇರ್ ಮಾಡದೆ ಮತ್ತು ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಬಸ್ ಚಲಿಸುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ ಮತ್ತು ಕಾರ್ ಚಾಲಕರಿಗೆ ಹಾಗೂ ಇನ್ನಿತರ ವಾಹನಗಳಿಗೆ ಸಾಕಷ್ಟು ತೊಂದರೆ ಉಂಟು ಮಾಡುತ್ತಿದ್ದಾರೆ. ಇವರಿಗೆ ಯಾರೂ ಹೇಳುವವರಿಲ್ಲ, ಕೇಳುವವರಿಲ್ಲ. ಎದುರುಗಡೆ ವಾಹನ ಬಂದರೂ ಸಹಿತ ನೋಡದ ಹಾಗೆ ಅವರ ವಾಹನ ಮೇಲೆ ಭಯ ಬೀಳಿಸುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಇದು ಸಾರ್ವಜನಿಕರಿಗೆ ಅಪಾಯಕಾರಿ ಉಂಟು ಮಾಡುತ್ತೆ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸರ್ಕಾರಿ ಬಸ್ ಪಲ್ಟಿಯಾಗಿ ಸಾರ್ವಜನಿಕರಿಗೆ ಹಾನಿಯಾಗಿದೆ. ಹುಕ್ಕೇರಿ ಟು ಗೋಕಾಕ ಹೆದ್ದಾರಿ ವೇಗದ ನಿಯಮ 50ರಿಂದ 60ರ ವೇಗದಲ್ಲಿ ಚಲಿಸಬೇಕು ಅಂತ ಸರ್ಕಾರ ನಿಯಮ ಇದೆ. ಆದರೆ ಇಲ್ಲಿ ನೋಡಿ, ಸಾಕಷ್ಟು ವೇಗದಲ್ಲಿ ಬಸ್ ಚಲಿಸುತ್ತಿದ್ದಾರೆ. ಬಸ್ ಒಳಗಡೆ ಪ್ರಯಾಣಿಸುವ ವೃದ್ಧರು ಮತ್ತು ಹೆಣ್ಣು ಮಕ್ಕಳು ಹಾಗೂ ಚಿಕ್ಕ ಮಕ್ಕಳು, ಅವರ ಗೋಳಾಟ ಕೇಳುವವರು ಯಾರು? ಇದು ಒಂದು ದೊಡ್ಡ ಅಪಾಯಕಾರಿಯಾಗಿದೆ. ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.